ವಕ್ಫಿನ ರಾಧ ಅಂತ, ವಕ್ಫ್ ಬೋರ್ಡಿನ ಆದಂಥ ಈ ಮುಸ್ಲಿಮರ ಒಂದು ಇದಿದೆಯಲ್ಲ ವಕ್ಫ್ ಅಂತ, ಅದರ ರಾಧ ಅಂತ. ಏನಿದು? ಜವಾಹರ್ಲಾಲ್ ನೆಹರು ಅವರಿಂದ ಆದ ಪ್ರಮಾದ ಇದು. ಅವರು ಕೊಟ್ಟಂಥ ಒಂದು ಕಾಣಿಕೆ ಇದು. ಏನಂದರೆ ವಕ್ಫ್ ಬೋರ್ಡಿನಲ್ಲಿ ವಕ್ಫಿನವರು ಇದು ನಮ್ಮ ಆಸ್ತಿ ಅಂದರೆ ಅವರು ನಮ್ಮ ಆಸ್ತಿ ಅಂತ ಪ್ರೂವ್ ಮಾಡ್ಕೊಳ್ಳಲ್ಲಂತೆ. ಅವರು ಯಾವ ಆಸ್ತಿಗೆ ಬರ್ತಾರೆ? ಈಗ ಉದಾಹರಣೆಗೆ ಅಡ್ಡಂಡ ಕಾರ್ಯಪ್ಪನ ಆಸ್ತಿಗೆ ವಕ್ಫ್ ಬೋರ್ಡ್ ನನ್ನ ಆಸ್ತಿ ಅಂತ ವಕ್ಫ್ ಅಂತ ನಾನು ಪ್ರೂವ್ ಮಾಡ್ಕೊಳ್ಬೇಕಂತೆ, ನನ್ನ ಆಸ್ತಿ ಇದು ಅಂತ. ಅವರು ಪ್ರೂವ್ ಮಾಡಬೇಕಾಗಿಲ್ಲ. ನನಗೆ ಎಲ್ಲಿಂದ ಬಂತು, ನನಗೆ ಈ ಆಸ್ತಿ ನಂದು ಅಂತ ನಾನು ಪ್ರೂವ್ ಮಾಡ್ಕೊಂಡು ಮಾತ್ರ. ಅಂದರೆ ಇಡೀ ಭಾರತದ ಆಧಿಪತ್ಯ ಮುಸ್ಲಿಮರದು, ಇಲ್ಲಿ ವಕ್ಫಿನರದು. ಏನಿದು ವಕ್ಫಿನರದು? ಈಗ ಉದಾಹರಣೆಗೆ ನಮ್ಮದು ಸನಾತನ ಧರ್ಮ. ಒಂದೊಂದು ದೇವಸ್ಥಾನಕ್ಕೆ 5,000, 6,000, 7,000 ಒಂದೊಂದು ದೇವಸ್ಥಾನಕ್ಕೆ ವರ್ಷಗಳೇ ಗೊತ್ತಿಲ್ಲ. ಇಷ್ಟು ಪುರಾತನವಾದ ದೇವಸ್ಥಾನಗಳು ಕೂಡ ಈ ವಕ್ಫ್ ಬೋರ್ಡ್ ಅಂತ ಹೇಳ್ತಾ ಇದ್ದಾರೆ. ಅದು ವಕ್ಫಿನ ಆಯಿತು. ಯಾವಾಗ ಬಂದ್ರಪ್ಪ? ಯಾವಾಗ ಬಂದರು? 2000 ಎಷ್ಟಾಯಿತು? 1400 ವರ್ಷಗಳಾಗಿದ್ದು. ಈ ಇಸ್ಲಾಂ ಬಂದು ಆಗಿರೋದು 1400 ವರ್ಷಗಳು. ಇಸ್ಲಾಂ ಹುಟ್ಟಿ ನಮ್ಮ ಸನಾತನ ಧರ್ಮಕ್ಕೆ ಯಾವಾಗಂತ ನಮಗೇ ಗೊತ್ತಿಲ್ಲ. ಅದು ಇಸ್ಲಾಂ ಹುಟ್ಟಿ ಭಾರತಕ್ಕೆ ಯಾವಾಗ ಬಂದಿದ್ದು? ಭಾರತಕ್ಕೆ ಮುಸ್ಲಿಂ ದಾಳಿಕೋರರು ಬಂದ ಮೇಲೆ ತಾನೇ ಈ ತುಘಲಕ್, ಔರಂಗಜೇಬ, ಅಕ್ಬರ ಇಂಥವರೆಲ್ಲ ಆವಾಗಿಂದ ತಾನೇ ಈ ಮುಸ್ಲಿಮರು ನಮ್ಮ ದೇಶದಲ್ಲಿರೋದು. ಅದೇ ಹೇಗೆ ಅವ್ರದ್ದು ಆಗ್ಬಿಡ್ತದೆ? ಅದೇ ಹಾಗೆ 5,000 ವರ್ಷಗಳ ದೇವಸ್ಥಾನವೂ ಕೂಡ ವಕ್ಫ್ ಬೋರ್ಡ್ ಹೇಗೆ ಆಗ್ತದೆ? ಯಾರು ನೀವೇನು ದೇವ್ರ? ನಿಮ್ಮ ಆಸ್ತಿಯನ್ನು ನೀವು ಬಂದು ಅಡ್ಡಂಡ ಕಾರ್ಯಪ್ಪನ ಆಸ್ತಿ ವಕ್ಫ್ ಬೋರ್ಡ್ ಅಂದರೆ ನಾನು ಪ್ರೂವ್ ಮಾಡ್ಕೊಳ್ಬೇಕಂತೆ. ನನ್ನ ಆಸ್ತಿ ಇದು, ನನ್ನ ಅಪ್ಪನಿಂದ ಬಂದದ್ದು, ನನ್ನ ಅಜ್ಜನಿಂದ ಬಂದದ್ದು. ಅವರಲ್ಲಿ ಹೋಗಿ, ಯಾರಲ್ಲಿ ಹೋಗಬೇಕು? ಅವರ ನ್ಯಾಯಾಲಯಕ್ಕೆ ಹೋಗಿ, ಅವರ ಕಮಿಟಿಯಲ್ಲಿಗೆ ಹೋಗಿ ನಾನು ಪ್ರೂವ್ ಮಾಡಬೇಕಂತೆ. ಅವರು ಇದು ಅಲ್ಲಾಹನ ಆಸ್ತಿ, ಇದು ದೇವರ ಆಸ್ತಿ, ವಕ್ಫ್ ಬೋರ್ಡಿನ ಆಸ್ತಿ ಅಂತ ಹೇಳಿಬಿಟ್ರೆ ಸಾಕಂತೆ. ಹೇಳಿಬಿಟ್ರೆ ಸಾಕು. ಬುದ್ಧಿ ಬರಬೇಕು ನಮ್ಮ ಹಿಂದೂಗಳಿಗೆ, ಬುದ್ಧಿ ಬರಬೇಕು ನಮ್ಮ ಹಿಂದೂ ರೈತರಿಗೆ, ಬುದ್ಧಿ ಬರಬೇಕು ನಮ್ಮ ದಲಿತ ಹಿಂದೂಗಳಿಗೆ. ಯಾವಾಗ ಬರೋದಿಲ್ವೋ ಇದು ಮುಂದೊಂದು ದಿನ ಇಸ್ಲಾಂ ರಾಷ್ಟ್ರ ಮಾಡುವ ಹುನ್ನಾರದಲ್ಲಿದೆ. ಈಗ ಬಾಂಗ್ಲಾದೇಶ ಆಗಲೇ ಇಸ್ಲಾಂ ರಾಷ್ಟ್ರ ಘೋಷಣೆ ಮಾಡಲಿಕ್ಕೆ ಸಂಸತ್ತಿನಲ್ಲಿ ನಿರ್ಣಯ ಆಗಿದೆ, ಇಸ್ಲಾಂ ರಾಷ್ಟ್ರ ಅಂತ. ಪಾಕಿಸ್ತಾನ ಮಾತ್ರ ಇಸ್ಲಾಂ ರಾಷ್ಟ್ರ ಆಗಿದ್ದು, ಬಾಂಗ್ಲಾದೇಶ ಬಿಡುಗಡೆಯಾದಂಥ ಜಾತ್ಯತೀತ ರಾಷ್ಟ್ರ ಅಂತ. ಈಗ ಅವರ ಸಂವಿಧಾನದಲ್ಲಿ ಜಾತ್ಯತೀತ ಪದವನ್ನು ಕಿತ್ತು ಹಾಕಲಿಕ್ಕೆ ಸಂಸತ್ತಿನಲ್ಲಿ ನಿರ್ಣಯ ಆಗಿದೆ ಅಂತೆ ಬಾಂಗ್ಲಾದೇಶದಲ್ಲಿ. ಅಂದರೆ ಭಾರತವನ್ನೂ ಕೂಡ ಮುಂದೊಂದು ದಿನ ಇಲ್ಲಿರುವ ಸೆಕ್ಯುಲರ್, ಸೋಷಿಯಲಿಸ್ಟ್ ಅಂತೆಲ್ಲ ಇಂದಿರಾ ಗಾಂಧಿ ತುರುಕಿದ್ದಾರಲ್ಲ, ಆ ಶಬ್ದಗಳನ್ನು ತೆಗೆದುಹಾಕಿ ಇದು ಮುಸ್ಲಿಂ ರಾಷ್ಟ್ರ ಆಗುವ ಹುನ್ನಾರ ಏನು? ಇದಕ್ಕೆ ಹೆದರ್ಕೊಂಡು, ಓಟಿಗಾಗಿ ಹೆದರ್ಕೊಂಡು ಕಾಂಗ್ರೆಸ್ನವರೇ ನೀವು ಯಾಕೆ ಹಿಂಗೆ ಒಂಥರ ನರ ಇಲ್ಲದವ್ರ ಥರ ಆಡ್ತಾ ಇದ್ದೀರಿ? ನಾಳೆ ಸಿದ್ದರಾಮಯ್ಯನ ಆಸ್ತಿ ವಕ್ಫ್ ಬೋರ್ಡ್ ಅಂತ ಹೇಳಿ ಅಥವಾ DK ಶಿವಕುಮಾರದ ಇಡೀ ಇದು ಕರ್ನಾಟಕದಲ್ಲಿ ಆವರಿಸಿಕೊಂಡಿರುವ ಈ ಪ್ರಾಂತ್ಯ ಇದೆಯಲ್ಲ, DK ಶಿವಕುಮಾರ್ದು ಶಾಲೆಗಳು, ಅದು ಇದು ಅವರು ಬಿಸ್ನೆಸ್ಸಿಂದ ಬಂದಿದ್ದು ಅಂತ ಹೇಳ್ತಾರೆ. ಅದೆಲ್ಲ ವಕ್ಫ್ ಬೋರ್ಡಿನ ಆಸ್ತಿ ಅಂದರೆ ಏನು ಮಾಡ್ತೀರಾಗ? ಏನು ಮಾಡ್ತೀರಾ? ನಿಮ್ಮ ಈ ಪಟಿಂಗ ಇದ್ದಾನಲ್ಲ ಜಮೀರ್ ಅಹಮದ್ ಖಾನ್, ಅವನೇ ಹೇಳಿಸ್ತಾರೆ ಇದು ವಕ್ಫ್ ಬೋರ್ಡಿನ ಆಸ್ತಿ ಅಂತ. ಮುಂದೊಂದು ದಿನ ಅವನು ಮುಖ್ಯಮಂತ್ರಿ ಆಗಲಿಕ್ಕೆ ಮುಸ್ಲಿಂ ಸ್ಪೀಕರ್ ಆಗಿದ್ದಕ್ಕೆ ಇದು ಏನೆಲ್ಲೋ ಮಾತಾಡಿದ್ದು ಗೊತ್ತಿದೆಯಲ್ಲ, ಹೈದರಾಬಾದಿನಲ್ಲಿ ಹೋಗಿ ಮುಸ್ಲಿಂ ಒಬ್ಬ ಸ್ಪೀಕರ್ ಆಗಿದ್ದಕ್ಕೆ ಹಿಂದೂಗಳಿಗೆ ಪಾಠ ಕಲಿಸಿದ್ದೇವೆ ಅಂತ ಹೇಳಿದ ಜಮೀರ್ ಖಾನ್ ತಾನೇ ಇವರು. ಇವರ ಕನಸೇನು? ಭಾರತವನ್ನು ಇಸ್ಲಾಂ ಮನಸ್ಸು. ಎಲ್ಲಿಯವರೆಗೆ ನಮ್ಮ ಹಿಂದೂಗಳಿಗೆ ಬುದ್ಧಿ ಬರುವುದಿಲ್ಲವೋ, ಎಲ್ಲಿಯವರೆಗೆ ನಮ್ಮ ಹಿಂದೂಗಳು ಜಾಗೃತಿ ಆಗುವುದಿಲ್ಲವೋ, ಎಲ್ಲಿಯವರೆಗೆ ನನ್ನ ಹಿಂದೂಗಳು ನಿದ್ದೆಯಲ್ಲೇ ಇರ್ತಾರೋ ಅಲ್ಲಿಯವರೆಗೆ ನಮ್ಮ ಸಮಾಧಿಗಳಾಗ್ತವೆ. ಸ್ವಲ್ಪ ಇನ್ನಾದರೂ ಜಾಗೃತ ಆಗಿರಿ. ಓಟು ಗೀಟು ಸಾಯ್ಲಿ, ಹಾಕಿದ್ರೆ ಬಾಯಿಗೆ ಮಣ್ಣು ಹಾಕಲಿ. ನಿಮ್ಮ ಆಸ್ತಿಯನ್ನು, ನಿಮ್ಮ ಸಂಸ್ಕೃತಿಯನ್ನು, ನಿಮ್ಮ ಇತಿಹಾಸವನ್ನು, ನಿಮ್ಮ ತತ್ವಗಳನ್ನು, ನಿಮ್ಮ ಪರಂಪರೆಯನ್ನು ಉಳಿಸ್ಕೊಳ್ರಿ. ಕೈ ಮುಗಿದು ಕೇಳ್ಕೊಳ್ತೇನೆ, ಉಳಿಸ್ಕೊಳ್ಳಿ ಹಿಂದೂಗಳೇ. ನೀವು ಯಾವುದೋ ಬನ್ನಿಗೆ, ಟೀಗೆ, ಈ ಮುಸ್ಲಿಂ ಅಂಗಡಿಗಳಲ್ಲಿ ಸಿಕ್ಕುವ ಒಂದು ಕಬಾಬ್ಗೆ ನೀವು ಸಾಯ್ಬೇಡಿ. ದಯವಿಟ್ಟು ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತಾನೆ, ಜಾಗೃತರಾಗಿ. ಹಿಂದೂ ಮೋದಿ ಸರ್ಕಾರ ಬರದೇ ಹೋಗಿದ್ದಾರೆ ನಾವೆಲ್ಲ ಇವತ್ತು ಇಸ್ಲಾಂ ರಾಷ್ಟ್ರದತ್ತ ಹೋಗ್ತಿದ್ವಿ. ಇದು ಖಂಡಿತ. ಜೈ ಭಾರತ ಮಾತೆ. ಇದು ರೈಟ್ ನ್ಯೂಸ್.